ಅಭಿನಂದನೆಯನ್ನು ಸಲ್ಲಿಸೋಣ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರನ್ನ ಹಾಗೂ ಎಲ್ಲ ಗಣ್ಯರನ್ನ ಸ್ವಾಗತವನ್ನ ಮಾಡಿದ್ದಾರೆ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ದಾರೆ ಶ್ರೀ ಶರಣಗೌಡ ಪಾಟೀಲ್ ಪಾಳಾಸರ್ ಅವರು. ಯಜ್ಞಕ್ಕೆ ಸುಭಾಷ್ ಪಾಟೀಲ್ ಅವರು 33ನೇ ಪುಣ್ಯಸ್ಮರಣೆ ಪ್ರಯುಕ್ತ ಇಂದು 6ನೇ ವರ್ಷದ ಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಂಗೀತ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಹಿತ್ಯವನ್ನು ಉಳಿಸಿದಂಥ ಶಟಸ್ಥಳ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಚಿಕ್ಕವೀರೇಶ್ವರ ಮಠ ಶ್ರೀನಿವಾಸ ಸರಡಿ ಪೂಜೆಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಮಾಡಿರುವಂಥ ಸನ್ಮಾನ್ಯ ಶಿವಕಾಂತ್ ಮಹಾಯನ್ ಸಾಹೇಬರು ಬಿಜೆಪಿ ಮುಖಂಡರು ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಶ್ರೀ ಡಾಕ್ಟರ್ ಅಂಬರಾವ್ ಅಷ್ಟಿಗಿ ರಾಜ್ಯ ಉಪಾಧ್ಯಕ್ಷರು ಬಿಜೆಪಿ SC ಮೋರ್ಚಾ ಕರ್ನಾಟಕ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ರಾಜ್ಕುಮಾರ್ ಕೋಟೆ ಮಾಜಿ ಉಪಾಧ್ಯಕ್ಷರು APMC ಕಲಬುರಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಸದಾನಂದ್ ಪೆನ್ ಕಾರ್ಯಕ್ರಮ ನಿರ್ವಹಣಾಧಿಕಾರಿಗಳು ಆಕಾಶವಾಣಿ ಕಲಾವಿದರು ಅವರಿಗೂ ಸ್ವಾಗತ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಅಬ್ದುಲ್ ಖದೀರ್ ಸಾಹೇಬರಿಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಬಾಬುರಾವ್ ಯಡ್ರಾಮಿಯವರಿಗೂ ಪ್ರೊಫೆಸರ್ SL ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಸೈಯದ್ ಅಕ್ಬರ್ ಹುಸೇನ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಡಾಕ್ಟರ್ ಸುನೀಲ್ ಕುಮಾರ್ ವಂಟಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಉದ್ದಿಮೆಗಾರರಾದ ಶಂಕರ್ ಆರ್ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಮತಿ ಮಂಗಳಾ ಕಬ್ರಿ ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಡಾಕ್ಟರ್ ಗೋದಾವರಿ B. ಜೈನಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ಶಿವಕುಮಾರ್ ಬೆಳಗ್ಗೆ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಭರತನಾಟ್ಯದ ಕುಮಾರಿ ಪ್ರತೀಕ್ಷಾ ಅವರಿಗೂ ಸ್ವಾಗತವನ್ನು ಕೋರುತ್ತಾ ಡಾಕ್ಟರ್ ಶಿವಶಂಕರ್ ಬಿರಾದಾರ್ ಕೋಟ್ನೂರ್ ಅವರಿಗೂ ಡಾಕ್ಟರ್ ಅಣ್ಣನ ಶೈಲಿ ಅವರಿಗೂ ಸೈದಪ್ಪ ಚೌಡಾಪುರ ಅವರಿಗೂ ಜಗನ್ನಾಥ ರಾಜೋಡ್ ರವಿಸ್ವಾಮಿ ಗೌಡ್ರ ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೀದರ್ನಿಂದ ಆಗಮಿಸಿದಂಥ ವಿದ್ಯಾರ್ಥಿ ಕುಮಾರಿ ಸಾಕ್ಷಿ ಜೋಶಿ ಅವರಿಗೂ ಕೂಡ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರುತ್ತೇವೆ. ಕಾರ್ಯಕ್ರಮದ ನಿರೂಪಣೆ ಮಾಡತಕ್ಕಂಥ ಡಾಕ್ಟರ್ ಶ್ಯಾಮಸಪಾಡಿ PH ನೆಹರು ಅಂಬಾರಮಟ್ಟೆ ಹಾಗೂ ಶ್ಯಾಮಶೇಶ್ವರ ದೇವಸ್ಥಾನ ಸಮಿತಿಯ ಟ್ರಸ್ಟ್ ಪದಾಧಿಕಾರಿಗಳಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ಗ್ರಾಮದ ಎಲ್ಲ ಬಂಧು ಬಳಗದವರಿಗೂ ಪತ್ರಕರ್ತರಿಗೂ ತಮ್ಮೆಲ್ಲರಿಗೂ ಮತ್ತೊಂದು ಸ್ವಾಗತವನ್ನು ಕೋರುತ್ತೇವೆ. ಶರಣಗೌಡ ಪಾಟೀಲ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಪ್ರಾಸ್ತಾವಿಕ ನುಡಿಗಳು ವಿತರಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಶ್ರೀ ಶಿವಕಾಂತ್ ಮಹಾಜನ್ ಬಿಜೆಪಿ ಮುಖಂಡರು ಕಲಬುರಗಿ, ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರ ಸಹಿತ ಎಲ್ಲ ಗಣ್ಯರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಬೇಕಾಗಿ ಸಮಸ್ತರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಶ್ರೀನಿವಾಸ ಉಪಾಧ್ಯಕ್ಷರು ಬಿಜೆಪಿ ಗ್ರಾಮೀಣ ಕಲಬುರಗಿ ಸರ್ ಅವರನ್ನು ಕೂಡ ವೇದಿಕೆಗೆ ಬಲ ಮಾಡಿಕೊಂಡು ಕಾರ್ಯಕ್ರಮದ ಮುಂದಿನ ಘಟ್ಟ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರೆಲ್ಲ ಹಾಗೂ ಗಣ್ಯರೆಲ್ಲ ಸತ್ಕರಿಸುವಂಥದ್ದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶಟಸ್ಥಲ ಪ್ರಮಿ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಚಿಕ್ಕವೀರೇಶ್ವರ ಹಿರೇಮಠ ಶ್ರೀನಿವಾಸ ಸರಡಿ ಪರಮ ಪೂಜ್ಯರೆಲ್ಲ ಶ್ರೀ ಬಸಯ್ಯ ಸ್ವಾಮಿ ಪಾಳ ಅವರು ಬಂದು ಗೌರವ ಸಮರ್ಪಣೆಯನ್ನು ಪೂಜೆಗೆ ಮಾಡಲಿಕ್ಕೆ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ.
ಇವರು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆನ್ನುವ ಗುರಿ ಇಟ್ಟುಕೊಂಡು ಬೀದರ್ ನಗರದಲ್ಲಿ 1989ರಂದು ಶಾಹೀನ್ ಸಮೂಹ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಕಾರ್ಯಕ್ರಮಕ್ಕೆ ಈ ತಾನೇ ಆಗಮಿಸಿರ್ತಕ್ಕಂಥ ಶ್ರೀಮತಿ ಮಹೇಶ್ವರಿ ವಾಲಿ JDS ಮುಖಂಡರು ಆಳಂದ್ ಮೇಡಮ್ ಅವರ ವೇದಿಕೆಗೆ ಆರ್ಥಿಕವಾಗಿರುವಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಶ್ರೀ ಯಲ್ಲಪ್ರಭು ಪಾಟೀಲ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಅವರನ್ನು ಕೂಡ ಉಭಯರಿಗೂ ಕೂಡ ಸರ್ಕಾರ ನೀಡಿದ್ದಾರೆ. ಶ್ರೀಮತಿ ಮಹೇಶ್ವರಿ ವಾಲಿ ಮೇಡಮ್ ಅವರಿಗೆ ಶ್ರೀ ಮಮತಾ ಮೇಡಮ್ ಅವರು ಬಂದು ಗೌರವ ಸಮರ್ಪಣೆಯನ್ನು ನಾವು ಬೆಟ್ಟಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ರಾಜ್ಯ ಮಟ್ಟದ ಅನೇಕ ದಿನಪತ್ರಿಕೆಗಳ ಸಂಜಯವಾಣಿ, ಉಷಾ ಕಿರಣ, ವಿಜಯ ಕರ್ನಾಟಕ, ಪ್ರಸ್ತುತ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 2ನೇ ಬಾರಿ ಅಧ್ಯಕ್ಷರಾಗಿ ಸೇವೆಯನ್ನು ಕೂಡ ಸಲ್ಲಿಸುತ್ತಿದ್ದಾರೆ. ಇವರು ಸಮಾಜದಲ್ಲಿ ಕಾಣುವ ಅನೇಕ ಕುಂದುಕೊರತೆಗಳನ್ನು ಪತ್ರಿಕೆಯಲ್ಲಿ ಬರೆಯುವುದರ ಮೂಲಕ ಸರ್ಕಾರದ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸುರ್ಪುರು, ಚಿಂಚೋಳಿ, ಬೀದರ್, ಕಲಬುರಗಿ, ಆಳಂದ್ ಹೀಗೆ ವಿವಿಧ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಉಪನ್ಯಾಸವನ್ನು ನೀಡಿದ್ದಾರೆ. ಇವಲ್ಲದೆ ಸುಮಾರು 2 ವಿಶ್ವವಿದ್ಯಾಲಯಗಳಲ್ಲಿ ಡೀನಾಗಿ, ಸೆಮಿಸ್ಟರ್ ಪರೀಕ್ಷೆಗಳ ವೀಕ್ಷಣಾ ಅಧ್ಯಕ್ಷರಾಗಿ ಹಲವಾರು ಹುದ್ದೆಗಳಿಂದ ನಾಮನಿರ್ದೇಶನಗೊಂಡು ಸೇವೆ ಸಲ್ಲಿಸಿದ್ದಾರೆ. ಖಾಸಗಿ ಕಾಲೇಜುಗಳ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 1954ರಂದು ಜನಿಸಿದರು. ಇವರು ರೈತರಿಗೆ ಉಪಯೋಗವಾಗುವ ಹಾಲು ಉತ್ಪಾದನಾ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ, ಉಪ ಅಧ್ಯಕ್ಷರಾಗಿ ಆಕಳು, ಎಮ್ಮೆ, ಕುರಿಗಳನ್ನು ರೈತರಿಗೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು MA LLB ಓದಿ ವಕೀಲ ವೃತ್ತಿಯಲ್ಲಿ ತೊಡಗಿದ್ದಾರೆ. ಇವರು ಗುಲ್ಬರ್ಗ ವಿಶ್ವವಿದ್ಯಾಲಯದ
ಸಿಂಡಿಕೇಟ್ ಸದಸ್ಯರಾಗಿ, ಸಂಜಯ್ ಎಜುಕೇಶನ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರಾಗಿ, ಕರ್ನಾಟಕ ದಲಿತ ಪದವೀಧರ ವೇದಿಕೆಯ ಅಧ್ಯಕ್ಷರಾಗಿ, ಸಿದ್ಧಾರ್ಥ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರಾಮಶೆಟ್ಟಿ ಹಾಗೂ ಚಂದ್ರಮ್ಮ ದಂಪತಿಗಳ ಉದರದಲ್ಲಿ ಜನಿಸಿದರು. ಇವರು ಸುಮಾರು 20 ವರ್ಷಗಳಿಂದ ಹೋಟೆಲ್ ಉದ್ಯಮಿಯಾಗಿದ್ದಾರೆ. ಇವರು ಬಸವ ತತ್ವದ ಅನುಯಾಯಿಯಾಗಿ ಕಾಯಕವೇ ಕೈಲಾಸ ಎನ್ನುವಂತೆ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ. ಅಲ್ಲದೆ ಸಾಂಸ್ಕೃತಿಕ ಮಂದಿರಗಳಲ್ಲಿ ಅನ್ನದಾಸೋಹವನ್ನು ಮಾಡುತ್ತಿದ್ದಾರೆ. ಇವರ ದಾಸೋಹ ಸೇವೆಯನ್ನು ಪರಿಗಣಿಸಿ ಬಾಳಾದ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ 2022ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಪ್ರಸ್ತುತ ಕಲಬುರಗಿಯ ಶರಣಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು 15ಕ್ಕಿಂತ ಹೆಚ್ಚು ಸಾಹಿತ್ಯಿಕ ಕೃತಿಗಳನ್ನು ಕನ್ನಡ ನಾಡಿಗೆ ಅರ್ಪಿಸಿದ್ದಾರೆ. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಅಭಿನಂದನಾ ಗ್ರಂಥ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಬಹುಭಾಷಾ ಕಾನೂನಿಯಾಗಿ ಸಾಹಿತ್ಯ ಕೃಷಿಯಲ್ಲಿದ್ದಾರೆ. ಖ್ಯಾತ ನಿರೂಪಕರಾಗಿ, ಗಾಯಕರಾಗಿ ಹಾಗೂ ಶಾಲೆಯ ಹೆಸರುವಾಸಿಯಾದರು. ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಬಾಳಾದ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ 2000 ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ವಿಕೆ ಸೈಕಲ ಗ್ರಾಮದಲ್ಲಿ ಫೆಬ್ರವರಿ 1, 1984ರಂದು ಇಂದುಬಾಯಿ ಹಾಗೂ ಬಾಬುರಾವ್ ಜಂಗಿಯವರ ಉದರದಲ್ಲಿ ಜನಿಸಿದರು. ಇವರು ಅರ್ಥಶಾಸ್ತ್ರ ವಿಭಾಗದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಪ್ರಸ್ತುತ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಗೋಣಸಾರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ದುಡಿದಿದ್ದಾರೆ. ಇವರು ಬಡ ಮಕ್ಕಳಿಗೆ ಉಚಿತ ಪಾಠ ಬೋಧನೆ ಹಾಗೂ ಓದಲು ಸಹಾಯ ಸಹಕಾರ ನೀಡಿದ್ದಾರೆ. ಹಳ್ಳಿಗಳಲ್ಲಿ ನಡೆಯುವ ಬಾಲ್ಯ ವಿವಾಹ ಪದ್ಧತಿಯನ್ನು ತಡೆದು ಅರಿವು ಮೂಡಿಸಿದ್ದಾರೆ. ಇವರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯನ್ನು ಪರಿಗಣಿಸಿ ಸಮಾಜದಲ್ಲಿ ಮೇಲುಗಡೆದರು. ಇವರು ಬೀದರ್ ಜಿಲ್ಲೆ ಹುಮ್ಮನಾಬಾದ ತಾಲೂಕಿನ ಬೆಳಗೇರ ಗ್ರಾಮದ ತಂದೆ ಗುಡ್ಡಪ್ಪ, ತಾಯಿ ಮಾಣಿಕಬಾಯಿ ಅವರ 5ನೇ ಪುತ್ರರಾಗಿ ಸೆಪ್ಟೆಂಬರ್ 2, 1983ರಂದು ಜನಿಸಿದರು. ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿ ತೀರಿ ಹೋದ ನಂತರ ಅಜ್ಜ ಮತ್ತು ಅಜ್ಜಿಯ ಆಶ್ರಯದಲ್ಲಿ ಬೆಳೆದರು. ಬೆಳಗೇರಿಯವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸಹೋದರಿ ರುಕ್ಮಿಣಿಯವರ ಆಶ್ರಯದಲ್ಲಿ 1947ರಂದು ವಕೀಲ ವೃತ್ತಿ ಪ್ರಾರಂಭಿಸಿದರು. ಇವರು ಸುಮಾರು 1500ಕ್ಕೂ ಹೆಚ್ಚು ಕೇಸ್ಗಳನ್ನು ನ್ಯಾಯ ಕೊಡಿಸುವಲ್ಲಿ ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕ ಪ್ರಾದೇಶಿಕ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಲನೆಯಿಂದ ಕಡು ಬಡತನದ ವಿದ್ಯಾರ್ಥಿಗಳಿಗೆ ತನ್ನ ಕನಸಾಗಿರ್ತಕ್ಕಂಥ ಹಳ್ಳಿ ದೇಶದ ಒಂದು ಸಲುವಾಗಿ ವಸತಿ ಶುಲ್ಕವನ್ನು ವಿತರಣೆ ಮಾಡುವಂಥ ವಿಶಿಷ್ಟ ಕಾರ್ಯಕ್ರಮ ನಮ್ಮ ಜನಕಲ್ಯಾಣ ಟ್ರಸ್ಟ್ ಪಾಲನೆಯಿಂದ ನಡೀತಾ ಇದೆ. ಆ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಬೆಂಬಲವಾಗಿ ನಿಂತಿರುವ ಈ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಲ चशी फरमा तमाम दोस्तों बुजुर्गों की खिदमत में आदाब व सलाम। रिस्पेक्टेड स्वामी जी, यहाँ पे तशरीफ रखे हुए तमाम अवार्डीज और इस प्रोग्राम के ऑर्गेनाइजर्स, मैं इस ट्रस्ट को मुबारकबाद दूँगा कि एक बहुत अच्छा प्रोग्राम यहाँ रखे और कुछ काम करने वालों को यहाँ पर आनंद किया गया और बहुत ही मसरूफ़ था, लेकिन यहाँ से दावत आई
तो दौड़े यहाँ हाजिर हो गया। मुझे दोपहर की फ्लाइट से बेंगलोर जाना है, इसलिए आप लोगों से 2 बातें करके मैं यहाँ से रवाना हो जाऊँगा। मेरे ताल्लुक़ से बताया गया कि शाहीन ग्रुप ऑफ इंस्टीट्यूशन बीदर का फाउंडर हूँ। सिर्फ 17 स्टूडेंट से एक छोटे से कमरे में, जिसकी प्लास्टर फ्लोरिंग नहीं हुई थी, और सिर्फ एक टीचर के साथ, जिसमें मेरे टीचर के लिए भी चेयर का इंतज़ाम हम नहीं कर सकते थे, और मैं बाहर गली में ठहरता था। 70 स्टूडेंट्स को हम एजुकेशन देना शुरू करें। आज ऊपर वाले की दया से 20,000 स्टूडेंट्स की सेवा करने का मौका मिल रहा है, और मोर देन 400 स्टूडेंट्स को हम ईयरली गवर्नमेंट मेडिकल सीट में भेज रहे हैं, जो पूरे इंडिया का 0.8% सीट होते हैं। पूरे गवर्नमेंट ऑफ इंडिया के तमाम कॉलेजेस का गवर्नमेंट सीट का 0.8% होते हैं, और कर्नाटका की मोर देन 14% सीट सिर्फ शाहीन बीदर के कैंपस से ले रहे हैं। यहाँ पर शाहीन में गरीब अमीर हिंदू मुस्लिम सबके लिए मौका है, सबके लिए मौका है, और पूरे इंडिया से मोर देन 25 स्टेट्स के 5,000 स्टूडेंट्स हॉस्टल में रहकर पढ़ रहे हैं। और हमारा एक स्टूडेंट कार्तिक रेड्डी 2 साल पहले ऑल इंडिया 9th रैंक लाकर बीदर का नाम रोशन करा है, शाहीन का नाम रोशन करा है। ऐसे बेशुमार स्टूडेंट हैं जो गरीब थे, पढ़ने की ख्वाहिश नहीं कर सकते थे, रूरल के थे, कर्नाटक के थे, गवर्नमेंट स्कूल से थे, उनके पास पैसा नहीं था, लेकिन उनके चाहने वाले, उनके टीचर्स और कुछ ट्रस्ट हमारे पास लेकर आए, और हम उनको जब मौका दिए, वो आज MD करके खुद अपने पैसे से 2, 4, 5 डॉक्टर बना चुके हैं। सोमप्पा राठौर की मैं बात करूंगा, वो अब तक 6 स्टूडेंट्स को सपोर्ट करके गवर्नमेंट MBBS सीट में एडमिशन करा चुका है। नागराज, डॉक्टर नागराज मेरा बहुत ही प्यारा स्टूडेंट, वो अब MD करके सुपर स्पेशलाइजेशन कर रहा है, और अपने पैसे से, अपने स्टाइपेंड से, अपने फ्रेंड से पैसा जमा करके अब तक 4 स्टूडेंट्स को गवर्नमेंट मेडिकल कॉलेज से भेज दिया है, और बड़े लाड़ से मुझे फोन करता है, सर मेरा कोटे में एक सीट रखे हैं या नहीं है? मैं एक गरीब बच्चे को ला रहा हूँ, मैं अपनी तरफ से कुछ कंट्रीब्यूशन कर रहा हूँ, आप उसके लिए मौका दीजिए। नागराज का फोन, सोमप्पा का फोन, कार्तिक रेड्डी का फोन आता है, तो मेरे लिए किसी चीज़ मिनिस्टर से कम नहीं होता, और हम उनको रिस्पेक्ट देते हैं और मौका देते हैं। समाज में चेंज के लिए एजुकेशन, और साथ में कैरेक्टर, फिर मोहब्बत, ये 3 चीजें हो जाए तो हमारा देश, हमारा प्यारा देश, महान देश दुनिया की सुपर पावर बन सकता है। फिर से दुनिया का फिर से सोने की चिड़िया बन सकता है। हमारे देश को इंडस्ट्रीज की जरूरत है, इंफ्रास्ट्रक्चर की जरूरत है, एक्सपोर्ट की जरूरत है, यूनिवर्सिटीज की जरूरत है। ये तमाम चीज़ों से बढ़कर किसी चीज़ की जरूरत है तो भाईचारे, प्यार, मोहब्बत की जरूरत है। ये अगर हो जाए तो हमारा देश बहुत पावरफुल है। मैं इस संस्था का, ट्रस्ट का शुक्रगुजार हूँ। मैं एक छोटा सा आकर यहाँ पर देना चाहूँगा, आपकी संस्था से किसी गरीब बच्चे को चुनकर उसका 30% कलेक्शन करके अगर आप स्पॉन्सर करेंगे तो 70% हम कम कर देंगे और उसकी सेवा करेंगे। मैं ये अनाउंस किया हूँ पूरे गुलबर्गा डिस्ट्रिक्ट के लिए कि एक मंदिर के इलाके वाले, मंदिर के जिम्मेदार उस इलाके से एक गरीब बच्चे को चुनें, उसको 30% कलेक्शन करें, मांगे, लोगों से मांगे और लाकर हमको दें, हम 70% हम कम कर देंगे। इसी तरह मंदिर, मस्जिद, चर्च, ऐसे ट्रस्ट सब मिलके आज हमारे जनरेशन को एजुकेटेड बनाना है, इनके कैरेक्टर बनाना है। ये इनके कैरेक्टर बन जाएं और ये एजुकेटेड बन जाएं तो पूरी दुनिया पे कब्जा कर सकते हैं। आज पूरी दुनिया हमारे देश की तरफ देख रही है। यंग इंडिया हमको, हमारे देश को कहा जाता है, वो इसलिए कि यहाँ पर नौजवानों की तादाद ज़्यादा है। ये ताकतवर बनेंगे तो दुनिया को चलाने वाले बनेंगे। अगर ये ताकतवर नहीं बनेंगे तो दुनिया में लेबर की भी जरूरत है। ये अब हमारे हाथ में, इन चीज़ों के लिए करना है। मैं समाज के हर वर्ग से रिक्वेस्ट करता हूँ,
कि सेलिब्रेशंस में मैरिजेस पे खर्चा कम करो, अपनी जनरेशन के ऊपर खर्च करो, उसकी तालीम पे खर्च करो। वो समाज तरक्की नहीं कर सकता, वो समाज तरक्की नहीं कर सकता जो अपनी औलाद की तालीम से ज़्यादा उसकी शादियों पर खर्च कर देता। मुझे बुरा लगता है 6 महीने पहले 5 महीने पहले कार्ड प्रिंट करके मारे मारे घर जा रहे हैं, 25 रुपये का 50 रुपये का 500 रुपये का इन्विटेशन कार्ड दे रहे हैं, एनर्जी वेस्ट कर रहे हैं, खाना वेस्ट हो रहा है, सिर्फ अपनी दौलत अपने पैसे की नुमाइश के लिए। कोई धर्म जो है मैरिजेस को महंगा करने की बात नहीं करता। मैरिजेस को सस्ता करो, मैरिजेस को आसान करो और बुराइयों को खत्म करने के लिए ये बुराइयों को खत्म करने का जरिया बनेगा। जितना मैरिजेस महंगे होते जाएंगे उतना बुराइयां आसान होते जाएंगे। तो मैरिजेस को सस्ता करना है, आसान करना है, सिंपल करना है, कम खर्च कम वक्त कम मेहनत में मैरिजेस होना है। कोई धर्म मैरिजेस को महंगे करने की बात नहीं करता। मैं ये रिक्वेस्ट कर रहा हूँ हमारी जनरेशन को वो गुटखे से बचाइए, नशे की आदतों से बचाइए और ये मोबाइल फोन का गलत इस्तेमाल हो रहा है। हमारी संस्कृति, हमारे देश की संस्कृति की हिफाजत करना हमारा फर्ज है। हम तेजी से जो है वेस्टर्न संस्कृति की तरफ दौड़ रहे हैं। पता नहीं क्या हो रहा है स्वामी जी, पता नहीं स्वामी जी अगर ध्यान दें तो पता नहीं क्या हो गया है। ये जनरेशन जो है कपड़े फाड़ कर पहन रही है, पैंट फाड़ कर पहन रहे हैं। कौन सी संस्कृति में है स्वामी जी? ये जनरेशन को पता नहीं क्या हो गया है, कपड़े पैंट फाड़ कर पहनना। फाड़ने के लिए 200 रुपये 300 रुपये ज़्यादा दर, फटा हुआ है तो 200 रुपये महंगा है। कौन सी संस्कृति है ये? कहाँ की संस्कृति है? कौन सा धर्म इस चीज़ को इनकरेज करता है? तो ये बुराइयों को ख़त्म करने के लिए समाज के जिम्मेदार आगे बढ़ें, नस्ल को एजुकेटेड बनाएं, उनको अच्छा इंसान बनाएं, देश की सेवा करने वाला बनाएं, दूसरों से हमदर्दी करने वाला बनाएं। ये जनरेशन बन जाएगा, ये जनरेशन ताकतवर होगी तो हमारा देश ताकतवर होगा। ये चंद गुजारिशात के साथ, रिक्वेस्ट के साथ मैं अपनी जगह लूँगा और साथ ही साथ यहाँ से रवानगी वापसी की इजाज़त दूँगा। ಕೊನೆಗಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು।